ನೋಡಿ, ಭದ್ರತೆಯಲ್ಲಿ ವೈಫಲ್ಯ ಆಗಿರೋದು ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ. ಮತ್ತು ಅಲ್ಲಿ ಪ್ರವಾಸೋದ್ಯಮ ತಾಣ ಅದು, ಆ ಒಂದು ಸ್ಥಳ ಅಲ್ಲಿ ಹೆಚ್ಚಿನ ಜನ ಹೋಗ್ತಕ್ಕಂಥದ್ದು ಕೂಡ ಇದೆ. ಆದರೆ ಅಲ್ಲಿ ಯಾರೂ ಕೂಡ ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಜನ ಎಲ್ಲೂ ಅಲ್ಲಿ ಇರಲಿಲ್ಲ. ಅದು ದೊಡ್ಡ ವೈಫಲ್ಯ. ಮತ್ತು ಇದು ಆಗೋದ್ರ ಬಗ್ಗೆಯೂ ಕೂಡ ಇಂಟೆಲಿಜೆನ್ಸ್ ಅವರು ಕೂಡ ಇದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲಿಲ್ಲ. ಅದು ಖಂಡಿತವಾಗಿಯೂ ಒಂದು ವೈಫಲ್ಯ. ಈಗ ಯಾವ ರೀತಿ ಪುಲ್ವಾಮಾ ದೊಡ್ಡ ವೈಫಲ್ಯ, ಅದೇ ಥರ ಇದು ಕೂಡ ದೊಡ್ಡ ವೈಫಲ್ಯನೇ. ಆದರೆ ಈಗಿರುವಂಥದ್ದು ನಾವು ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಅಲ್ಲ, ಎಲ್ಲ ಒಗ್ಗಟ್ಟಿನಿಂದ ನಾವು ಇದನ್ನು ಎದುರಿಸಬೇಕಾಗ್ತದೆ. ಕೇಂದ್ರ ಸರ್ಕಾರ ಪಾರದರ್ಶಕವಾಗಿ ನಡ್ಕೋಬೇಕಾಗ್ತದೆ. ಇವತ್ತು ನಿನ್ನೆ ನಾವು ನೋಡ್ದು, ಪ್ರಧಾನಮಂತ್ರಿಗಳು ಸರ್ವಪಕ್ಷ ಸಭೆಗಳು ಕರೆದಾಗ ಸರ್ವಪಕ್ಷ ಸಭೆಗಳಿಗೆ ಬರಲಿಲ್ಲ. ಅವರು ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ಇರ್ತಾರೆ. ಈ ರೀತಿಯಾದಂಥ ಒಂದು ಅವರ ನಡೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಒಬ್ಬ ಪ್ರಧಾನಿ ಇಂಥ ಒಂದು ಗಂಭೀರ ವಿಷಯ ಬಂದಾಗ ಚುನಾವಣೆ ಮುಖ್ಯ ಆಗಬಾರ್ದು ಅಲ್ವಾ? ಅದು ಈ ಥರದ ಇಂಥದ್ದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸರ್, ಈಗ ಲಂಡನ್ನಲ್ಲಿ